ವಾಚ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಜುಲೈ ಮಾಸ ಭವಿಷ್ಯ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಅನುಕೂಲ ಇದೆ ಅಂತ ನಾನು ಹೇಳ್ತೀವಿ. ಯಾಕೆ ಅಂತಂದರೆ ಯಾವಾಗಲೂ ಎಲ್ರಿಗೂ ಅನುಕೂಲ ಇರಲ್ಲ. ಒಂದ್ಸಲ ನಮಗೆ ಅನುಕೂಲ ಆದರೆ ಒಂದ್ಸಲ ಇನ್ನೊಬ್ಬರಿಗೆ ಅನುಕೂಲ ಮಾಡ್ತಾರೆ. ಪ್ರಪಂಚ ನಡೆಯೋದೇ ಹಾಗೆ. ಒಬ್ಬರು ಒಂದು ಥರ ಇರ್ತಾರೆ, ಒಬ್ಬರು ಇನ್ನೊಂದು ಥರ ಇರ್ತಾರೆ. ಲೋಕೋ ಭಿನ್ನ ರುಚಿ. ಪ್ರಪಂಚದಲ್ಲಿ ಬೇರೆ ಬೇರೆ ಒಂದು ಯೋಚನೆಗಳು, ಚಿಂತನೆಗಳು, ಕೆಲಸಗಳಿರ್ತದೆ. ಹಾಗಾಗಿ ಸೃಷ್ಟಿ ನೇಮೇ ಇರೋದು ಹಾಗಿರೋದ್ರಿಂದ ಕನ್ಯಾ ರಾಶಿಯವರಿಗೆ ದಶಮದಲ್ಲಿ ಗುರು ಇದ್ದಾನೆ, ಚಂದ್ರ ಕೇಂದ್ರದಲ್ಲಿ. ಅದು ಒಳ್ಳೆಯ ಫಲ ಅಂತ ನಾವು ಹೇಳಬೇಕು. ಕಾರಣ ಏನು ಅಂತಂದರೆ, ಈ ಕನ್ಯಾ ರಾಶಿಗೆ ಚತುರ್ಥ ಸ್ಥಾನಾಧಿಪತಿ ಮತ್ತು ಸಪ್ತಮಾಧಿಪತಿ ದಶಮದಲ್ಲಿರುವುದು ತುಂಬ ಒಂದು ಒಳ್ಳೆಯ ಒಂದು ಚಿಂತನೆ ಅಂತ ನಾವು ಹೇಳ್ತೀವಿ. ಈ ಗುರುಬಲ ಇಲ್ಲೇ ಇದ್ದರೂ ಕೂಡ ಗುರುವಿನ ಪೂರ್ಣ ಅನುಗ್ರಹ ಧನಸ್ಥಾನಕ್ಕೆ ಇರ್ತದೆ. ಅಂದರೆ ಕನ್ಯಾ ರಾಶಿಗೆ 2ನೇ ಭಾವಕ್ಕೆ ಗುರು ಅನುಗ್ರಹ ಇರ್ತದೆ, ಗುರುವಿನ ದೃಷ್ಟಿ ಇರ್ತದೆ. ಗುರು ಎಲ್ಲೇ ಇದ್ರೂ ಕೂಡ ಗುರುದೃಷ್ಟಿ ಬಹಳ ಮುಖ್ಯ. ಧನಸ್ಥಾನಕ್ಕೆ ಗುರುದೃಷ್ಟಿ ಇರೋದ್ರಿಂದ ದುಡ್ಡು ಕಾಸು ಬರತಕ್ಕಂಥ ಯೋಗ ಮತ್ತೆ ಮನೆ ಕಟ್ಟುವಂಥ ಯೋಗವು ಕೂಡ ಈ ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ. ಈ ಕನ್ಯಾ ರಾಶಿಯವರಿಗೆ ಮನೆ ಕಟ್ಟತಕ್ಕಂಥದ್ದು ಮತ್ತೆ ಆಸ್ತಿ ವಿಚಾರದಲ್ಲಿ ತುಂಬಾ ಅನುಕೂಲ ಆಗ್ತಕ್ಕಂಥದ್ದು, ಮತ್ತೆ ಆಸ್ತಿ ಮೇಲೆ ತುಂಬಾ ಭಯಂಕರ ಹೆಚ್ಚಿನ ಸಾಲ ಸಿಗ್ತಕ್ಕಂಥದ್ದು. ಮನೆ ಕಟ್ಟಕ್ಕೆ ಸಾಲ ಸಿಗುತ್ತೆ, ನಿಮಗೆ ಜಮೀನ್ ಮೇಲೆ ಸಾಲ ಸಿಗುತ್ತೆ, ಒಡವೆ ಮೇಲೆ ಸಾಲ ಸಿಗುತ್ತೆ, ಒಡವೆ ಮೇಲೆ ಯಾರಾದ್ರೂ ಸಿಗುತ್ತೆ. ಹೀಗೆ ಸಾಲ ತೆಗೆದುಕೊಳ್ಳುವಂಥ ಯೋಗವೂ ಕೂಡ ಇದೆ. ಹಾಗೆ ಮನೆ ಕಟ್ಟುವಂಥ ಯೋಗ ಇದೆ, ಕಾರ್ ತೆಗೆದುಕೊಳ್ಳುವಂಥ ಯೋಗ ಇದೆ. ಮಕ್ಕಳು ಹೊರದೇಶದಲ್ಲಿದ್ದು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಸಂಪಾದನೆ ಮಾಡುವಂಥ ಯೋಗ ಇದೆ. ಮಕ್ಕಳು ಒಳ್ಳೆ ವಿದ್ಯಾವಂತರು, ಜ್ಞಾನವಂತರು, ಪ್ರಜ್ಞಾವಂತರಾಗುವಂಥ ಯೋಗ ಇದೆ. ಮಕ್ಕಳು ಇಂಜಿನಿಯರಿಂಗ್ ಮಾಡ್ತಕ್ಕಂಥದ್ದು. ಯಾಕೆಂದರೆ ಈ ಕನ್ಯಾ ರಾಶಿಯವರಿಗೆ ಪಂಚಮಾಧಿಪತಿ ಶನಿ ಆಗ್ತಾನೆ. ಹಾಗಾಗಿ ಇಂಜಿನಿಯರಿಂಗ್ ಮಾಡುವಂಥ ಯೋಗ ಇದೆ. ಅಲ್ಲದೇನೆ ಇನ್ನೂ ಹೆಚ್ಚಿನ ಶುಭಫಲಗಳು ಅಂತಂದರೆ ಆರೋಗ್ಯಂ ಪ್ರದಾ ದಿನಕರಃ. ಆರೋಗ್ಯಕ್ಕೆ ಕಾರಕನಾಗಿರ್ತಕ್ಕಂಥ ರವಿ 11ರಲ್ಲಿ ಇರೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ, ಆಯುಷ್ಯ ಚೆನ್ನಾಗಿರುತ್ತೆ, ಚಿಂತನೆ ಚೆನ್ನಾಗಿರುತ್ತೆ, ಯೋಚನೆ ಚೆನ್ನಾಗಿರುತ್ತೆ. ಮತ್ತೆ ನಿಮ್ಗೆ ಒಳ್ಳೊಳ್ಳೆಯ ದರ್ಶಕರು ಕೂಡ ನಿಮಗಿದ್ದಾರೆ. ನಿಮಗೆ ಏನೇ ಕೇಳಿದ್ರು ಕೂಡ ಎಲ್ಲರೂ ಸಹಾಯ ಮಾಡುವಂಥ ವ್ಯಕ್ತಿಗಳಿದ್ದಾರೆ. ಸಮಾಜದಲ್ಲಿ ಒಳ್ಳೆಯ ಸ್ಥಾನ ಮಾನ ಗೌರವನ ಇಟ್ಕೊಂಡು ಬಂದಿರತಕ್ಕಂಥವ್ರು ಆಗಿರ್ತೀರಿ. ನಿಮ್ಗೆ ಒಳ್ಳೆಯ ಒಂದು ಚಿಂತನೆ, ಒಳ್ಳೆಯ ಮನಸ್ಥಿತಿ ಇರತಕ್ಕಂಥವ್ರು, ಮತ್ತೆ ತುಂಬಾ ಸಹಾಯ ಮಾಡುವಂಥ ಗುಣ ಉಳ್ತಕ್ಕಂಥವ್ರು. ಯಾರೇ ಕಷ್ಟದಲ್ಲಿದ್ದರೂ ನಾವು ಹೋಗಿ ಅಲ್ಲಿ ಸಹಾಯ ಮಾಡೋಣ, ಅವ್ರು ನಮ್ಮವರು ಅನ್ನುವಂಥ ಭಾವನೆ ಇಟ್ಕೊಂಡಿರ್ತೀರಿ. ಮನಸ್ಸು ತುಂಬಾ ಮೃದುವಾಗಿರ್ತಕ್ಕಂಥದ್ದು ಮತ್ತು ಕೋಮಲವಾಗಿರ್ತಕ್ಕಂಥ ಮನಸ್ಸನ್ನು ಇಟ್ಕೊಂಡಿರ್ತಕ್ಕಂಥವ್ರು. ನಿಮ್ಮ ಒಂದು ಮನಸ್ಸಿಗೆ ಮತ್ತು ನಿಮ್ಮ ಒಂದು ಯೋಚನೆಗೆ ಪ್ರಕೃತಿ ಸಹಾಯ ಮಾಡುತ್ತೆ, ದೇವರು ಸಹಾಯ ಮಾಡ್ತಾನೆ. ದೇವರು ಯಾವತ್ತೂ ಕೂಡ ನಿಮ್ಮ ಕೈಯನ್ನು ಬಿಟ್ಟಿಲ್ಲ, ಬಿಡೋದು ಇಲ್ಲ ಅನ್ನುವಂಥ ಒಂದು ದೃಢವಾದ ನಿರ್ಧಾರ ನಿಮಗೆ. ದೇವರನ್ನ ಪೂರ್ಣ ಪ್ರಮಾಣದಲ್ಲಿ ದೇವರನ್ನ ನೀವು ನಂಬಿರ್ತಕ್ಕಂಥವ್ರು. ತಂದೆ ತಾಯಿಗಳಿಗೆ ತುಂಬಾ ಸ್ಥಾನ ಮಾನ ಗೌರವನ ಕೊಟ್ಟಿರ್ತಕ್ಕಂಥವ್ರು. ನಿಮ್ಮ ತಂದೆ ತಾಯಿಯನ್ನ ದೇವರು ಅಂತ ಪೂಜಿಸ್ತಕ್ಕಂಥ ವ್ಯಕ್ತಿಗಳು ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು. ಈ ಕನ್ಯಾ ರಾಶಿಯಲ್ಲಿ ಹುಟ್ಟತಕ್ಕಂಥ ವ್ಯಕ್ತಿಗಳು ಮಾತೃದೇವ ಭವ ಪಿತೃದೇವ ಭವ ಅಂತೇಳಿ ತಂದೆ ತಾಯಿಗಳನ್ನ ಒಂದು ದೇವರಿಡೋ ಜಾಗಲಿಟ್ಟು ಪೂಜೆ ಮಾಡಿ ಅವರ ಆಶೀರ್ವಾದನ ಪಡೆದಿದ್ದರಿಂದ ನಿಮಗೆ ಇವತ್ತಿನ ದಿವಸ ಇಷ್ಟು ನೀವು ಚೆನ್ನಾಗಿದ್ದೀರಿ ಅಂತ ಹೇಳಬೇಕು. ನಿಮಗೆ ಪಿತ್ರಾಯಿತ ಆಸ್ತಿ ಸಿಗುವಂಥ ಯೋಗ ಇದೆ, ಮತ್ತೆ ಸ್ವಂತಾರಿತವಾಗಿ ಆಸ್ತಿ ಮಾಡುವಂಥ ಯೋಗ ಇದೆ, ಕಾರ್ ತೆಗೆದುಕೊಳ್ಳುವಂಥ ಯೋಗ ಇದೆ. ಸಾಮಾನ್ಯವಾಗಿ ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ನಿಮಗೆ ತುಂಬಾ ಹಣದ ಸಹಾಯವನ್ನು ಮಾಡಿ ನಿಮಗೂ ಸಹಾಯ ಮಾಡ್ತಾರೆ, ಅವರು ಜೀವನವನ್ನು ಮಾಡುವಂಥ ಯೋಗ, ಮಕ್ಕಳ ಮದುವೆ ಮಾಡುವಂಥ ಯೋಗ, ಎಲ್ಲವೂ ಕೂಡ ಶುಭಫಲಗಳು ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತೀವಿ. ಆದರೂ ಕೂಡ ಈ ಒಂದು ಷಷ್ಠದಲ್ಲಿರ್ತಕ್ಕಂಥ ರಾಹು ಕೋರ್ಟು ಕಚೇರಿ ವ್ಯಾಜ್ಯ ಬರುವಂಥ ಸಂದರ್ಭ ಇರುತ್ತೆ. 6ರಲ್ಲಿ ರಾಹು ಇದ್ದಾಗ ಕೋರ್ಟಿಗೆ ಹೋಗುವಂಥದ್ದು ಯೋಗ, ವ್ಯಾಜ್ಯ ಮಾಡುವಂಥ ಯೋಗ, ಕಾನೂನು ತೊಡಕುಗಳು ಬರುವಂಥ ಯೋಗ, ಇಲ್ಲ ಏನೋ ಒಂದು ಸಮಸ್ಯೆಯಿಂದ ಸ್ವಲ್ಪ ಮಟ್ಟಿಗೆ ವ್ಯವಹಾರಗಳೆಲ್ಲ ಹೋಲ್ಡ್ ಆಗಿ ಮತ್ತೆ ಮುಂದುವರಿತದೆ, ತೊಂದರೆ ಆಗೋದಿಲ್ಲ. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಒಂದು ಮಾನಸಿಕವಾಗಿ ಕ್ಲೇಶ ಉಂಟಾಗೋದು. ಕ್ಲೇಶ ಅಂತಂದರೆ ಅಸಮಾಧಾನ, ನಾವೊಂದು ಚಿಂತನೆ ನಾವು ಮಾಡುವಾಗ ಕೆಲವೊಂದಷ್ಟು ನಮಗೆ ಡಿಪ್ರೆಷನ್ ಅಂತ ಹೇಳ್ತೀವಿ, ಅಥವಾ ನಮಗೆ ಇಂಟ್ರೆಸ್ಟ್ ಇಲ್ಲ, ತುಂಬ ನಾವು ಅಸಮಾಧಾನದಲ್ಲಿದ್ದೀವಿ, ಮನಸ್ಸರಿ ಇಲ್ಲ ಅಂತ ಹೇಳ್ತೀವಿ. ಇಂಥ ಸಂದರ್ಭಗಳು ತಾತ್ಕಾಲಿಕವಾಗಿ ಎಲ್ಲೋ 1 ದಿವಸ 2 ದಿವಸ ಆಗ್ಬೋದೇ ಹೊರತು ಬೇರೆ ತೊಂದರೆಗಳೇನು ಆಗೋದಿಲ್ಲ. ಸಪ್ತಮದಲ್ಲಿ ಶನಿ ಇದ್ದಾನೆ. ಈ ರಾಶಿಗೆ ಸಪ್ತಮದಲ್ಲಿ ಶನಿ ಒಳ್ಳೆಯವನು ಅಂತ ಹೇಳ್ತೀವಿ, ಒಂದು ದೃಷ್ಟಿಯಲ್ಲಿ ಒಳ್ಳೆಯದು ಅಂತ ಹೇಳ್ತೀವಿ. ಯಾಕೆಂದರೆ ಸಪ್ತಮದ ಶನಿ ದಿಗ್ಬಲ ಅಂತ ಹೇಳ್ತೀವಿ. ಷಡ್ಬಲದಲ್ಲಿ ಶನಿ 7ರಲ್ಲಿದ್ದರೆ ದಿಗ್ಬಲ, ಹಾಗಾಗಿ ಅದು ಕೂಡ ಒಳ್ಳೆಯದು. ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ಸಮಾಧಾನ ಮಾಡತಕ್ಕಂಥದ್ದು. ಆಮೇಲೆ ಅಷ್ಟಮಕ್ಕೆ ಹೋದ್ಮೇಲೆ ಸ್ವಲ್ಪ ಸಾಲಬಾಧೆ ಹೆಚ್ಚಾಗತಕ್ಕಂಥದ್ದು, ಮತ್ತೆ ಸಾಲಬಾಧೆಯಿಂದ ತುಂಬಾ ನಿಮಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ತುಂಬಾ ಸಾಲ ಮಾಡಿಕೊಂಡು ಆಸ್ತಿ ಮಾರುವಂಥ, ಅಂದ್ರೆ ಯಾವುದೇ ಕೃಷಿ ಜಮೀನಿದ್ರೆ ಮಾರುವಂಥ ಯೋಗ ನಿಮಗೆ ಸದ್ಯದಲ್ಲೇ ಪ್ರಾಪ್ತಿ ಆಗತ್ತೆ. ಸದ್ಯದಲ್ಲಿ ಈ ವರ್ಷದಲ್ಲಿ ಅಂತಲ್ಲ, ಸುಮಾರು ಟೈಮ್ ತಗೊಳ್ತದೆ. ಅಷ್ಟಮಕ್ಕೆ ಶನಿ ಹೋದಾಗ ನಿಮಗೆ ಪಿತ್ರಾಯಿತ ಆಸ್ತಿಯನ್ನು ಅಥವಾ ಸ್ವಂತಾಯಿತ ಆಸ್ತಿಯನ್ನು ಇಲ್ಲ ಕೃಷಿ ಜಮೀನು ಅಂತ ಮಾರುವಂಥ ಯೋಗವು ಕೂಡ ಬರುವ ಸಾಧ್ಯತೆ ಇದೆ. ಬಹಳ ಜಾಗ್ರತೆ ವಹಿಸಬೇಕು. ಸಾಲ ಮಾಡುವಾಗ, ಗ್ಯಾರಂಟಿ ಕೊಡುವಾಗ ಪ್ರತಿಯೊಂದು ನಮ್ಮ ಇತಿಮಿತಿಯಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದರ ಜೊತೆಗೆ
ನಿಮ್ಮ ಒಂದು ಯೋಚನೆ ಚಿಂತನೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ನೀವು ಮಾಡ್ತಕ್ಕಂಥ ಕೆಲಸವನ್ನೆಲ್ಲ ಕರೆಕ್ಟಾಗೇ ಮಾಡ್ತಾ ಇದ್ದೀರಿ. ಒಂದು ವೇಳೆ ಗ್ರಾಚಾರ ಕೆಟ್ಟಾಗಿ ಯಾರಿಗೆ ಏನು ಸಮಸ್ಯೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಯಾಕೆ ಮುಂದೆ ಏನಾಗುತ್ತೆ ಅನ್ನೋದೊಂದು ಜ್ಯೋತಿಷಿಯಲ್ಲಿ ನಾವು ಕಂಡುಹಿಡಿದು ಹೇಳ್ಬೋದೇ ಹೊರತು, ಅದಕ್ಕೆ ಪರಿಹಾರವನ್ನು ಮಾಡ್ಕೊಳ್ಬೋದೇ ಹೊರತು, ತಲೆ ಮೇಲೆ ಬೀಳೋದು ಕಾಲ ಮೇಲೆ ಬೀಳುತ್ತೆ ಹೊರತು ಎಲ್ಲ ಹಣೆ ಬಾರವನ್ನು ತಪ್ಪಿಸಕ್ಕೆ ಆಗೋದಿಲ್ಲ. ಬುದ್ಧಿ ಕರ್ಮಾನುಸಾರನೇ ಭಗವಂತ ಬುದ್ಧಿ ಕೊಟ್ಟಿದ್ದ, ನಮ್ಮ ಕರ್ಮಾನುಸಾರವಾಗಿ ಯೋಚನೆಯನ್ನು ಮಾಡಬೇಕು. ಅದರಿಂದ ನಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಹೀಗೆ ಸಾಮಾನ್ಯವಾಗಿ ಕನ್ಯಾ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಒಂದು ಚಿಂತನೆ ಯೋಚನೆ ಎಲ್ಲ ರೀತಿಯ ಶುಭಫಲಗಳು ಅವ್ರವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ದೊರಕತ್ತೆ, ಅವರಿಗೆ ಶುಭವಾಗುತ್ತೆ. ಒಂದು ವೇಳೆ ತೊಂದರೆಯಲ್ಲಿ ಕಷ್ಟದಲ್ಲಿ ಇದ್ದರೆ ಹತ್ತಿರತಕ್ಕಂಥ ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ಅರ್ಚನೆ ಮಾಡೋದ್ರಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.